ಇದೆಲ್ಲ ಏನು? ನೀವು ವಕೀಲರನ್ನು ಮನೆಗೆ ಏಕೆ ಕರೆದಿದ್ದೀರಿ? ಶಾಂತಾ ತನ್ನ ಗಂಡನನ್ನು ಪ್ರಶ್ನಿಸಿದಳು. ಆಗ ಓಂ ಪ್ರಕಾಶ್ ಗಂಭೀರ ಧ್ವನಿಯಲ್ಲಿ, ನಾನು ನನ್ನೆಲ್ಲ ಆಸ್ತಿಯನ್ನು ಸೊಸೆಯ ಹೆಸರಿಗೆ ಬರೆಯುತ್ತೇನೆ ಎಂದು ಹೇಳಿದ್ದೆನಲ್ಲವೇ? ಅದಕ್ಕಾಗಿಯೇ ನಾನು ವಕೀಲರನ್ನು ಕರೆದಿದ್ದೇನೆ. ಜೀವನದಲ್ಲಿ ಏನೂ ಖಚಿತವಿಲ್ಲ. ನಾಳೆ ನಮಗೇನಾದರೂ ಆದರೆ ಏನು ಗತಿ? ನಮ್ಮ ಆಸ್ತಿಯನ್ನೆಲ್ಲ ನಮ್ಮ ನಿಷ್ಪ್ರಯೋಜಕ ಮಗ ಕಸಿದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ನಾನು ಈ ಕೆಲಸವನ್ನು ಈಗಲೇ ಮಾಡಿಸಬೇಕೆಂದು ಯೋಚಿಸಿದೆ. ನಾನು ವಕೀಲರಿಗೆ ಎಲ್ಲವನ್ನೂ ವಿವರಿಸಿದ್ದೇನೆ. ಬೇಗನೆ ಕಾಗದಪತ್ರಗಳು ಸಿದ್ಧವಾಗುತ್ತವೆ ಎಂದು ಹೇಳಿದರು. ಇಷ್ಟೆಲ್ಲ ಹೇಳಿ ಅವರು ವಕೀಲರನ್ನು ಕಳುಹಿಸಿದರು. ಶಾಂತಾ ಕೋಪದಿಂದ ಕೆಂಡಾಮಂಡಲಳಾಗಿ, ನೀವು ಕೋಪದಲ್ಲಿ ಹಾಗೆ ಮಾತನಾಡುತ್ತಿದ್ದೀರಿ ಎಂದು ನಾನು ಭಾವಿಸಿದ್ದೆ. ಯಾರಾದರೂ ತಮ್ಮ ಆಸ್ತಿಯನ್ನು ಸೊಸೆಗೆ ಕೊಡುತ್ತಾರೆ? ಸೊಸೆಗೆ ಏನನ್ನೂ ಕೊಡುವ ಅಗತ್ಯವಿಲ್ಲ. ಆಕೆ ಕೆಲಸ ಮಾಡುತ್ತಿದ್ದಾಳೆ. ತನ್ನ ಜೀವನವನ್ನು ತನ್ನಿಷ್ಟದಂತೆ ನಡೆಸುತ್ತಿದ್ದಾಳೆ. ನಮ್ಮದೆಲ್ಲವೂ ನಮ್ಮ ಮಗನಿಗೆ ಸೇರಿದ್ದು. ಅವನಿಗೆ ಬೇರೆ ಹುಡುಗಿ ಇಷ್ಟವಾದರೆ ಅದರಲ್ಲಿ ಅವನ ತಪ್ಪೇನಿದೆ ಎಂದು ಕೇಳಿದಳು. ಓಂ ಪ್ರಕಾಶ್ ಕೋಪದಿಂದ, ಇದಕ್ಕೂ ಮೊದಲು ನಿಮ್ಮ ಮಗನಿಗೆ ಬೇರೆ ಹುಡುಗಿ ಇಷ್ಟವಾಗಿದ್ದಳು. ಆವಾಗ ನಾವು ಅವನಿಗೆ ಇನ್ನೊಂದು ಅವಕಾಶ ಕೊಟ್ಟೆವು. ಆದರೆ ಈಗ ಅವನು ಮತ್ತೆ ಇನ್ನೊಬ್ಬ ಹುಡುಗಿಯೊಂದಿಗೆ ತಿರುಗಾಡುತ್ತಿದ್ದಾನೆ. ಈ ಬಾರಿ ವಿಷಯ ಬೆಳಕಿಗೆ ಬಂದಾಗ ಆ ಹುಡುಗಿಗಾಗಿ ಅವನು ನಮ್ಮನ್ನೇ ಧಿಕ್ಕರಿಸಿದನು ಮತ್ತು ಸೊಸೆಗೆ ಎಷ್ಟು ಕಟು ಮಾತುಗಳನ್ನು ಹೇಳಿದನು. ಅದಕ್ಕಾಗಿಯೇ ನಾನು ನನ್ನೆಲ್ಲವನ್ನೂ ನನ್ನ ಸೊಸೆಗೆ ನೀಡಲು ನಿರ್ಧರಿಸಿದ್ದೇನೆ. ಇಷ್ಟೆಲ್ಲ ಆದರೂ ಆಕೆಯ ತಪ್ಪೇನಿದೆ? ನಾವೇ ಮುಂದೆ ಹೋಗಿ ಆಕೆಯ ಮನೆಗೆ ಸಂಬಂಧ ಕೇಳಲು ಹೋದೆವು. ನಾವೇ ಆಕೆಯ ಜೀವನವನ್ನು ಹಾಳು ಮಾಡಿದ್ದೇವೆ. ಆದ್ದರಿಂದ ನಾವು ಆಕೆಯ ಬಗ್ಗೆ ಯೋಚಿಸಬೇಕು ತಾನೆ. ಸೊಸೆ ನಮ್ಮ ಜವಾಬ್ದಾರಿ. ಸೊಸೆ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾಳೆ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಮುಪ್ಪಿನಲ್ಲಿ ನಿಮ್ಮ ಈ ನಿಷ್ಪ್ರಯೋಜಕ ಮಗ ನಮ್ಮನ್ನು ನೋಡಿಕೊಳ್ಳಲು ಬರುವುದಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಅವಳು ಸ್ತಬ್ಧಳಾದಳು ಮತ್ತು ಹೇಳಿದಳು, ನೋಡಿ, ಸೊಸೆಗೆ ಅನ್ಯಾಯವಾಗಿದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಸೊಸೆ ವಿಚ್ಛೇದನವನ್ನು ತೆಗೆದುಕೊಂಡಿದ್ದಾಳೆ. ಅದು ಸಾಕು ತಾನೆ? ನಾವು ಸ್ವಲ್ಪ ಹಣವನ್ನು ಸೊಸೆಗೆ ಕೊಡೋಣ. ಸಂಪೂರ್ಣ ಆಸ್ತಿಯನ್ನು ಆಕೆಗೆ ಕೊಡಬೇಡಿ. ಮಗ ಹೇಗಿದ್ದರೂ ನಮ್ಮ ರಕ್ತ ಸಂಬಂಧಿ. ನಾನು ಹೇಳುವುದೇನೆಂದರೆ, ಸೊಸೆಯ ಜೀವನ ಕೇವಲ ಸಂಪತ್ತಿನಿಂದ ನಡೆಯುವುದಿಲ್ಲ. ನಾವು ಒಂದು ಕೆಲಸ ಮಾಡೋಣ. ನಾವು ಸೊಸೆಗೆ ಎರಡನೇ ಮದುವೆ ಮಾಡಿಸೋಣ. ಆಗ ಆಕೆ ತನ್ನ ಜೀವನದಲ್ಲಿ ಮುಂದೆ ಸಾಗುತ್ತಾಳೆ. ಈ ಮಾತನ್ನು ಕೇಳಿ ಓಂ ಪ್ರಕಾಶ್ ಆಲೋಚನೆಯಲ್ಲಿ ಮುಳುಗಿದರು. ಮತ್ತು ಈ ಮಾತು ನಿಜ. ಮನುಷ್ಯನಿಗೆ ಬದುಕಲು ಕೇವಲ ಸಂಪತ್ತು ಮಾತ್ರವಲ್ಲ, ಸಂಗಾತಿಯ ಅಗತ್ಯವೂ ಇರುತ್ತದೆ. ನಾನು ಸೊಸೆಯೊಂದಿಗೆ ಈ ಬಗ್ಗೆ ಮಾತನಾಡುತ್ತೇನೆ ಎಂದರು. ಸಂಜೆ ಶಿಲ್ಪ ಆಫೀಸಿನಿಂದ ವಾಪಸ್ ಬಂದಾಗ ತುಂಬಾ ಸುಸ್ತಾಗಿದ್ದಳು. ಓಂ ಪ್ರಕಾಶ್ ಮೊದಲೇ ಚಹಾ ಮಾಡಿ ಕುಳಿತಿದ್ದರು. ಚಹಾ ಕುಡಿಯುತ್ತಾ ಮಾತಿನ ಮಧ್ಯೆ, ಸೊಸೆ, ನಾನು ಯೋಚಿಸುತ್ತಿದ್ದೇನೆ, ನೀನು ಹೀಗೆ ಜೀವನ ಪೂರ್ತಿ ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ ತಾನೇ? ಹಾಗಾಗಿ ನಾವು ನಿನಗೆ ಎರಡನೇ ಮದುವೆ ಮಾಡಿಸೋಣ ಎಂದರು. ಇದನ್ನು ಕೇಳಿದ ಶಿಲ್ಪಾ ಕೈಯಲ್ಲಿದ್ದ ಚಹಾ ಚೆಲ್ಲಾಪಿಲ್ಲಿಯಾಗುವುದರಿಂದ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿತು. ಮಾಮ, ನನಗೆ ಈಗ ಬೇರೆ ಯಾರನ್ನೂ ಮದುವೆಯಾಗುವುದು ಬೇಡ. ನನಗೆ ಯಾರ ಮೇಲೂ ನಂಬಿಕೆಯಿಲ್ಲ. ನಾನು ಪ್ರಣವ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೆ. ಆದರೆ ಅವನು ನನ್ನನ್ನು ಬಿಟ್ಟು ಬೇರೆ ಹೆಂಗಸಿನ ಹಿಂದೆ ಹೋದ. ನಾನು ಎರಡನೇ ಮದುವೆ ಆದರೆ ಆತ ನನ್ನನ್ನು ಪ್ರೀತಿಸುತ್ತಾನೆ, ನನ್ನೊಂದಿಗೆ ನಿಷ್ಠೆಯಿಂದ ಇರುತ್ತಾನೆ ಎಂಬುದಕ್ಕೆ ಏನು ಗ್ಯಾರಂಟಿ? ನನಗೆ ಯಾರ ಅಗತ್ಯವಿಲ್ಲ ಮಾಮ. ನನಗೆ ನೀವಿಬ್ಬರೇ ಸಾಕು ಎನ್ನುವಾಗ ಆಕೆಯ ಧ್ವನಿ ಗದ್ಗದಿತವಾಗಿತ್ತು. ಬಾಲ್ಯದಲ್ಲಿಯೇ ಅವಳು ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಳು. ಆಕೆಯನ್ನು ಆಕೆಯ ಮಾವ ನೋಡಿಕೊಂಡರು. ಮಾಮಿ ಕೂಡ ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಮಾಮಿ ತೀರಿಕೊಂಡ ನಂತರ ಮಾವನಿಗೆ ಅವಳು ಹೊರೆಯಾಗತೊಡಗಿದಳು ಮತ್ತು ಅವರು ಬೇಗನೆ ಅವಳಿಗೆ ಮದುವೆ ಮಾಡಿದರು. ಕೆಲವು ವರ್ಷಗಳ ನಂತರ ಮಾವ ಕೂಡ ತೀರಿಕೊಂಡರು. ಈಗ ಮಾವನ ಮನೆಯಲ್ಲಿ ಅವರ ಮಕ್ಕಳ ಆಳ್ವಿಕೆ ನಡೆಯುತ್ತಿತ್ತು ಮತ್ತು ಅವರು ಶಿಲ್ಪಾಳನ್ನು ಕೇಳುತ್ತಲೂ ಇರಲಿಲ್ಲ. ಆದರೆ ಇಲ್ಲಿ ಶಿಲ್ಪಾಗೆ ಒಳ್ಳೆಯ ಅತ್ತೆ ಮಾವಂದಿರು ಸಿಕ್ಕಿದ್ದರು. ಗಂಡ ಕೂಡ ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದ್ದರಿಂದ ಜೀವನದ ಬಂಡಿ ಸರಾಗವಾಗಿ ಸಾಗುತ್ತಿತ್ತು. ಆದರೆ ಈ ಮಧ್ಯೆ ಒಂದು ದಿನ ಶಿಲ್ಪಾಗೆ ತನ್ನ ಗಂಡನಿಗೆ ಯಾರ ಜೊತೆಯೂ ಸಂಬಂಧವಿದೆ ಎಂದು ತಿಳಿಯಿತು. ಆ ಸಮಯದಲ್ಲಿ ಮನೆಯಲ್ಲಿ ತುಂಬಾ ಗಲಾಟೆಯಾಯಿತು. ಆ ಸಮಯದಲ್ಲಿ ಪ್ರಣವ್ ಕ್ಷಮೆ ಕೇಳಿದಾಗ ಎಲ್ಲರೂ ಅವನನ್ನು ಕ್ಷಮಿಸಿ ಇನ್ನೊಂದು ಅವಕಾಶ ನೀಡಿದರು. ಆದರೆ 8 ತಿಂಗಳ ಹಿಂದೆ ಅವನು ಮತ್ತೆ ಯಾರೋ ಹುಡುಗಿಯ ಹಿಂದೆ ಬಿದ್ದಿದ್ದಾನೆ ಎಂದು ಗೊತ್ತಾಯಿತು. ಈ ಬಾರಿ ಓಂ ಪ್ರಕಾಶ್ ಜಿ ಅವನನ್ನು ನೇರವಾಗಿ ಮನೆಯಿಂದ ಹೊರಗೆ ಹೋಗಲು ಹೇಳಿದರು.
ಆಗ ಅವನು ಕೋಪದಿಂದ ನಾನು ನನ್ನ ಜೀವನವನ್ನು ಯಾರೊಂದಿಗೆ ಕಳೆಯಬೇಕೆಂದು ನಾನೇ ನಿರ್ಧರಿಸಬೇಕು. ಅದರಲ್ಲಿ ನಿಮ್ಮ ಪಾತ್ರ ಇರಬಾರದು ಎಂದು ಹೇಳಿ ಮನೆಯಿಂದ ಹೊರಟನು. ಆ ಸಮಯದಲ್ಲಿ ಶಿಲ್ಪಾ ಸ್ತಬ್ಧಳಾದಳು. ಗಂಡನಿಗೆ ತನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿಯಿಲ್ಲವೇ? ಆತ ಬೇರೊಬ್ಬರಿಗಾಗಿ ತನ್ನನ್ನು ಹೀಗೆ ಬಿಟ್ಟು ಹೋದನಲ್ಲ ಎಂದು ಆಶ್ಚರ್ಯಚಕಿತಳಾದಳು. ಏನೇ ಆಗಲಿ ಹೇಗೋ ತನ್ನನ್ನು ತಾನು ಸಮಾಧಾನಿಸಿಕೊಂಡಳು. ತನ್ನ ಮಾವನವರ ಮಾತಿನಂತೆ ಸಮಯ ಕಳೆಯಲು ಕೆಲಸ ಹುಡುಕಲು ಪ್ರಾರಂಭಿಸಿದಳು. ಈಗ ಅವಳು ಕೆಲಸಕ್ಕೂ ಹೋಗುತ್ತಿದ್ದಳು. ಓಂ ಪ್ರಕಾಶ್ ಕೂಡಲೇ ಘೋಷಿಸಿದರು. ನೀನು ಮನೆ ಬಿಟ್ಟು ಹೋದರೆ ನನ್ನ ಆಸ್ತಿಯಲ್ಲಿ ನಿನಗೆ ಒಂದು ಕಾಸು ಸಿಗುವುದಿಲ್ಲ ಎಂದು ಹೇಳಿದರು. ಆದರೆ ತನ್ನ ತಾಯಿ ತನ್ನನ್ನು ತುಂಬಾ ಪ್ರೀತಿಸುತ್ತಾಳೆ, ಆಕೆ ಹೀಗಾಗಲು ಬಿಡುವುದಿಲ್ಲ ಎಂದು ಪ್ರಣವ್ ಭಾವಿಸಿದ್ದನು. ನಿಜಕ್ಕೂ ಶಾಂತ ಈಗ ಮಗನಿಗೆ ಆಸ್ತಿ ಸಿಗಬೇಕೆಂದು ಪಟ್ಟು ಹಿಡಿದಿದ್ದರು. ಬೇರೆ ಮನೆಯಿಂದ ಬಂದ ಹುಡುಗಿಗೆ ಎಲ್ಲ ಆಸ್ತಿಯನ್ನು ಕೊಡುವುದು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದ್ದರಿಂದ ಸೊಸೆಗೆ ಮದುವೆ ಮಾಡಿ ಕಳುಹಿಸಿದರೆ ಎಲ್ಲ ಆಸ್ತಿ ಉಳಿಯುತ್ತದೆ ಎಂದು ಅವರು ಯೋಚಿಸುತ್ತಿದ್ದರು. ಹಾಗಾಗಿ ಆಕೆ ಸೊಸೆಯ ಮೇಲೆ ಮತ್ತೆ ಮತ್ತೆ ಒತ್ತಡ ಹೇರಲಾರಂಭಿಸಿದಳು. ನೀನು ಇನ್ನೊಂದು ಮದುವೆ ಮಾಡಿಕೋ, ನಮಗೆ ನಿನ್ನ ಸಂತೋಷ ಮುಖ್ಯ ಎನ್ನುತ್ತಿದ್ದರು. ಆದರೆ ಶಿಲ್ಪಾ ಎರಡನೇ ಮದುವೆಗೆ ಸಿದ್ಧಳಿರಲಿಲ್ಲ. ಈ ಮಧ್ಯೆ ಒಂದು ದಿನ ಬಾಗಿಲಿನ ಗಂಟೆ ಬಡಿಯಿತು. ಓಂ ಪ್ರಕಾಶ್ ಜಿ ಹೋಗಿ ಬಾಗಿಲು ತೆರೆದರು. ಆಗ ಒಬ್ಬ ಯುವಕ ನಿಂತಿದ್ದನು. ಅವನು ನಮಸ್ಕಾರ ಮಾಡಿ, ನನ್ನ ಹೆಸರು ವೈಭವ್, ನಾನು ಶಿಲ್ಪಾ ಅವರ ಆಫೀಸಿನಲ್ಲಿ ಕೆಲಸ ಮಾಡುತ್ತೇನೆ ಎಂದನು. ಅವರು ಅವನನ್ನು ಒಳಗೆ ಕರೆದರು. ಆಗ ಅವನು ಹಿಂಜರಿಯುತ್ತಾ, ನಾನು ಶಿಲ್ಪಾ ಅವರನ್ನು ಇಷ್ಟಪಡುತ್ತೇನೆ, ಆದರೆ ಆಕೆ ಎರಡನೇ ಮದುವೆ ಆಗುವುದಿಲ್ಲ ಎನ್ನುತ್ತಾರೆ ಎಂದು ಹೇಳಿದ. ಇದನ್ನು ಕೇಳಿ ಓಂ ಪ್ರಕಾಶ್ ಆಲೋಚನೆಯಲ್ಲಿ ಬಿದ್ದರು. ಶಿಲ್ಪಾ ಬಗ್ಗೆ ನಿನಗೆ ಎಲ್ಲವೂ ಗೊತ್ತು, ಆಕೆ ನಮ್ಮ ಸೊಸೆ ಎಂದರು. ಅದಕ್ಕೆ ಅವನು, ಹೌದು, ನನಗೆ ಎಲ್ಲವೂ ಗೊತ್ತು. ಶಿಲ್ಪಾ ನನಗೆ ಎಲ್ಲವನ್ನೂ ಹೇಳಿದ್ದಾಳೆ ಮತ್ತು ನಿರಾಕರಿಸಿದ್ದಾಳೆ. ಆದರೆ ನೀವು ಅವರ ಬಗ್ಗೆ ಯೋಚಿಸಬೇಕು ಎಂದು ನನಗೆ ಅನಿಸುತ್ತಿದೆ ಎಂದನು. ಆಗ ಶಾಂತ ಸಂತೋಷದಿಂದ ಅವನಿಗಾಗಿ ಚಹಾ ತಂದು, ಮಗನೇ, ನಾವು ಕೂಡ ಸೊಸೆಗೆ ಎರಡನೇ ಮದುವೆ ಆಗಬೇಕೆಂದು ಬಯಸುತ್ತೇವೆ. ನಾವು ಸೊಸೆಯ ಜೀವನದಲ್ಲಿ ಸಂತೋಷದ ಬಣ್ಣಗಳನ್ನು ನೋಡಲು ಬಯಸುತ್ತೇವೆ. ಚಿಂತೆ ಮಾಡಬೇಡ, ನಾವು ಅವಳನ್ನು ಒಪ್ಪಿಸುತ್ತೇವೆ ಎಂದರು. ಓಂ ಪ್ರಕಾಶ್ ಸ್ವಲ್ಪ ಸಂಕೋಚದಿಂದ ಕಾಣುತ್ತಿದ್ದರು. ಏಕೆಂದರೆ ಅವರಿಗೆ ವೈಭವ್ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವರು ಶಾಂತಾಗೆ, ಮೊದಲು ನಾನು ಈ ಹುಡುಗನ ಬಗ್ಗೆ ವಿಚಾರಿಸಬೇಕು. ಹೇಗಿದ್ದರೂ ನಮ್ಮ ಮಗನ ಬಗ್ಗೆಯೇ ನಮಗೆ ಏನೂ ಗೊತ್ತಿರಲಿಲ್ಲ, ಆದರೂ ಸ್ವಲ್ಪ ವಿಚಾರಣೆ ಮಾಡಬೇಕಾಗುತ್ತದೆ ಎಂದರು. ಅವರು ಒಂದು ವಾರದವರೆಗೆ ತಮ್ಮ ಕೆಲವು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹೇಳಿ ವೈಭವ್ ಬಗ್ಗೆ ವಿಚಾರಣೆ ಮಾಡಿಸಿದರು. ಆಗ ವೈಭವ್ ಕುಟುಂಬದಲ್ಲಿ ಅವನ ತಂದೆ ಮಾತ್ರ ಇದ್ದಾರೆ ಎಂದು ತಿಳಿಯಿತು. ಅವನ ತಾಯಿ ತೀರಿಕೊಂಡಿದ್ದರು ಮತ್ತು 1 ವರ್ಷದ ಹಿಂದೆ ಅವನ ತಾಯಿಗೆ ಪಾರ್ಶ್ವವಾಯುವಾಗಿತ್ತು. ಆದ್ದರಿಂದ ಯಾವುದೇ ಸಂಬಂಧ ಬಂದರೂ ವೈಭವ್ಗೆ ಮದುವೆ ಆಗಿರಲಿಲ್ಲ. ಈಗ ವೈಭವ್ ಮದುವೆಯಾಗಲು ಬಯಸಿದ್ದನು. ಆದರೆ ಅವನಿಗೆ ಒಳ್ಳೆಯ ಸಂಬಂಧಗಳು ಬರುತ್ತಿರಲಿಲ್ಲ. ಇದೆಲ್ಲ ತಿಳಿದ ಮೇಲೆ ಅವರಿಗೆ ಒಳ್ಳೆಯದೆನಿಸಿತು. ವೈಭವ್ ಬಯಸಿದ್ದರೆ ಮದುವೆಯಾಗಿ ತನ್ನದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳಬಹುದಿತ್ತು. ಆದರೆ ತಾಯಿಯ ಆರೈಕೆಗಾಗಿ ಅವನು ಅವಿವಾಹಿತನಾಗಿಯೇ ಉಳಿದನು ಎಂದರೆ ಹುಡುಗ ಒಳ್ಳೆಯವನೇ ಸರಿ ಎಂದು ಅವರು ಯೋಚಿಸಿದರು. ಅವರು ಶಿಲ್ಪಾ ಜೊತೆ ಮಾತನಾಡಲು ನಿರ್ಧರಿಸಿದರು. ಅವರು ತಮ್ಮ ಆಣೆ ಕೊಟ್ಟು ಶಿಲ್ಪಾಳನ್ನು ಈ ಮದುವೆಗೆ ಒಪ್ಪಿಸಿದರು. ಶಿಲ್ಪಾ ಒಪ್ಪಿಗೆ ನೀಡಿದಾಗ ಶಾಂತ ಮನಸ್ಸು ಸಂತೋಷದಿಂದ ಅರಳಿತು. ಈಗ ಸೊಸೆಯನ್ನು ಬೀಳ್ಕೊಡಬಹುದು ಮತ್ತು ಎಲ್ಲಾ ಆಸ್ತಿ ತನ್ನ ಮಗನಿಗೆ ಉಳಿಯುತ್ತದೆ ಎಂದುಕೊಂಡರು. ಆದರೆ ಶಿಲ್ಪಾ ಮದುವೆಯಾದ ನಂತರ ಓಂ ಪ್ರಕಾಶ್ ಅವಳನ್ನು ತಮ್ಮ ಕೋಣೆಗೆ ಕರೆದು ಆಕೆಯ ಕಡೆಗೆ ಒಂದು ಫೈಲ್ ನೀಡುತ್ತಾ, ಶಿಲ್ಪಾ, ಇದನ್ನು ಇಟ್ಟುಕೋ, ಎಲ್ಲಾ ಆಸ್ತಿಯ ಒಡತಿ ನೀನು ಎಂದರು. ಆಗ ಶಾಂತಾ ಕಾಲುಗಳ ಕೆಳಗಿನ ನೆಲವೇ ಕುಸಿದಂತಾಯಿತು. ಸೊಸೆಯ ಮದುವೆಯ ಉಡುಗೊರೆಯಾಗಿ ತನ್ನ ಗಂಡ ಆಕೆಗೆ ಆಸ್ತಿಯ ಕಾಗದಗಳನ್ನು ಕೊಡುತ್ತಾರೆ ಎಂದು ಅವರು ಕನಸಿನಲ್ಲೂ ಊಹಿಸಿರಲಿಲ್ಲ. ಶಿಲ್ಪಾ ನಿರಾಕರಿಸುತ್ತಾ, ಇಲ್ಲ ಮಾವ, ನನಗೆ ಇದೆಲ್ಲ ಬೇಡ. ನೀವು ನನ್ನನ್ನು ತುಂಬಾ ಪ್ರೀತಿಸುತ್ತೀರಿ, ಅದೇ ನನಗೆ ಸಾಕು ಎಂದಳು. ಆಗ ಅವರು ಗದ್ಗದಿತ ಧ್ವನಿಯಲ್ಲಿ, ನನಗೆ ಅಂದೇ ಅರ್ಥವಾಗಿತ್ತು, ನನಗೆ ಯಾವುದೇ ಮಗನಿಲ್ಲ, ಕೇವಲ ಒಬ್ಬ ಮಗಳಿದ್ದಾಳೆ. ಈಗ ನೀನು ನನ್ನ ಸೊಸೆಯಲ್ಲ, ಮಗಳು. ಇಂದು ನಾನು ನಿನ್ನ ಕನ್ಯಾದಾನ ಮಾಡಿದ್ದೇನೆ. ಹಾಗಾಗಿ ನನ್ನ ಮಗಳ ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು ನನ್ನ ಕರ್ತವ್ಯ ಎಂದರು. ಶಿಲ್ಪಾ ತುಂಬಾ ಭಾವುಕಳಾದಳು. ಓಂ ಪ್ರಕಾಶ್, ನೀನು ನಮ್ಮ ವೃದ್ಧಾಪ್ಯದ ಆಸರೆ. ಹಾಗಾಗಿ ನಮ್ಮ ವೃದ್ಧಾಪ್ಯದ ಊರುಗೋಲನ್ನು ಬಲಪಡಿಸುತ್ತಿದ್ದೇವೆ ಎಂದರು. ಇಷ್ಟೆಲ್ಲ ಹೇಳಿ ಅವರು ಪೇಪರ್ ನೀಡಲು ಹೋದರೆ ಆಗ ಶಿಲ್ಪಾ, ಸರಿ, ನೀವು ವಿಲ್ ಮಾಡಿದ್ದೀರಲ್ಲ, ಆ ವಿಲ್ ಅನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನಂತರ ನನಗೆ ಒಂದು ಕಾಪಿ ಕಳುಹಿಸಿ ಕೊಡಿ.
ನನಗೆ ನಿಮ್ಮ ಪ್ರೀತಿ ಮಾತ್ರ ಬೇಕು ಎಂದು ಹೇಳಿ ತನ್ನ ಮಾವನವರ ಕಾಲಿಗೆ ಬಿದ್ದಳು. ಆಗ ಆಕೆಯ ಕಣ್ಣಿನಿಂದ 2 ಹನಿ ಕಣ್ಣೀರು ಅವರ ಪಾದಗಳಿಗೆ ತಾಗಿ ಅವುಗಳನ್ನು ನೆನೆಸಿದವು. ಇತ್ತ ಶಾಂತ ಗಾಬರಿಯಿಂದ ನಿಂತಿದ್ದರು. ಏಕೆಂದರೆ ಅವರ ತಂತ್ರವೇ ಉಲ್ಟಾ ಹೊಡೆದಿತ್ತು. ಆದರೆ ನಿಧಾನವಾಗಿ ಸಮಯ ಕಳೆದಂತೆ ಮಗ ಅವರನ್ನು ಕೇಳುವುದೇ ಇಲ್ಲ ಎಂದು ಅವರಿಗೆ ತಿಳಿಯಿತು. ಶಿಲ್ಪಾ ಪ್ರತಿ ವಾರ ಅವರನ್ನು ನೋಡಲು ಬರುತ್ತಿದ್ದಳು. ಅವರ ಆರೋಗ್ಯ ಸರಿಯಿಲ್ಲದಿದ್ದಾಗ ಶಿಲ್ಪಾ ಮನೆಗೆ ಹೋಗಿ ಅವರನ್ನು ನೋಡಿಕೊಳ್ಳುತ್ತಿದ್ದಳು. ಈಗ ನಿಧಾನವಾಗಿ ಶಾಂತಾಗೂ ತಾವು ಯಾರನ್ನು ಹೆತ್ತಿದ್ದೇವೋ ಆ ಮಗ ತನ್ನದೇ ಆದ ಪ್ರಪಂಚದಲ್ಲಿ ಮಗ್ನನಾಗಿದ್ದಾನೆ. ಶಿಲ್ಪಾ ಮಾತ್ರ ಅವರ ಬಗ್ಗೆ ಗಮನ ಇಟ್ಟುಕೊಂಡಿದ್ದಾಳೆ ಎಂದು ಅರಿವಾಗುತ್ತಿತ್ತು. ಶಿಲ್ಪಾ ಮದುವೆಗೆ ಮೊದಲು ವೈಭವ್ನಿಂದ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತೇನೆ ಮತ್ತು ತನ್ನ ತಂದೆ ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತೇನೋ ಹಾಗೆಯೇ ನೋಡಿಕೊಳ್ಳುತ್ತೇನೆ ಎಂದು ಮಾತು ತೆಗೆದುಕೊಂಡಿದ್ದಳು. ವೈಭವ್ ಕೂಡ ಸಂತೋಷದಿಂದ ಇದನ್ನು ಒಪ್ಪಿಕೊಂಡಿದ್ದನು. ಸ್ನೇಹಿತರೆ, ಕತೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.